ಮಿಡ್ ವೀಕ್ ಎಲಿಮಿನೇಷನ್ ಆಗಿದೆ. ಆ್ಯಕ್ಚುಲಿ ಮಿಡ್ ವೀಕ್ ಎಲಿಮಿನೇಷನಲ್ಲಿ ಯಾರ್ಯಾರು ಹೋಗ್ಬೇಕಂದ್ರೆ ಮಂಜು ಭಾಷಣಿ, ಸತೀಶು, ಅಶ್ವಿನಿ ಎಸ್ ಎನ್ನು ಮತ್ತು ಮಲ್ಲಮ್ಮ ಇವರುಗಳು ತುಂಬ ಬೋರಿಂಗ್ ಆಗಿದ್ದಾರೆ. ಇವ್ರು 4 ಜನರಲ್ಲಿ ಯಾರಾದರೂ ಹೋದರೆ ಒಳ್ಳೆಯದು. ಉಳಿದವ್ರೂ ಬೋರಿಂಗೇ. ಅದರಲ್ಲಿ ಜಾಹ್ನವಿ ಮತ್ತು ಧನುಷ್ ಗೌಡ ಮತ್ತು ರಕ್ಷಿತಾ ಶೆಟ್ಟಿ ಇವ್ರು 3 ಜನ ಆ್ಯಕ್ಚುಲಿ ನಮಗೆ ಇಷ್ಟ ಆಗ್ತಾ ಇರೋದು. ಉಳಿದವ್ರು ಯಾರೂ ಇಷ್ಟ ಇಲ್ಲ ಆ್ಯಕ್ಚುಲಿ. ಓಕೆ, ಅವರೆಲ್ಲರ್ಕಿಂತ ಡಲ್ಲಾಗಿರೋದು ಸತೀಶು, ಮಂಜು ಭಾಷಿಣಿ, ಅಶ್ವಿನಿ ಎಸ್ ಎನ್ನು ಮತ್ತು ಮಲ್ಲಮ್ಮ. ಇವರಿಷ್ಟರಲ್ಲಿ ಯಾರಾದರೂ ಒಬ್ಬರು ಹೋದರೆ ಅವ್ರು 3 ಜನ ಅಲ್ಲ 4 ಜನ ಹೋದರೂ ಒಳ್ಳೆಯದೇ. ನೋಡೋಣ ಯಾರು ಹೋಗ್ತಾರೆ ಅಂತ. ಆದರೆ ಜಾಹ್ನವಿ ಎಲ್ಲ ಹೋಗಬಾರ್ದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ದಿಸ್ ಚಾನಲ್. ಬಡ ಮಕ್ಕಳ ಶಾಲೆಯ ಸಲುವಾಗಿ ಈ ವಿಡಿಯೋ ಮಾಡುತ್ತಿದ್ದೇವೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ರಕ್ಷಿತಾ ಶೆಟ್ಟಿ, ಜಾಹ್ನವಿ ಮತ್ತು ಧನುಷ್ ಗೌಡ 3 ಜನ ಫಿನಾಲೆಗೆ ಬರಬೇಕು. ಆಮೇಲೆ ಉಳಿದವರು ಅಷ್ಟೇ ಎಲ್ಲ ಬೋರಿಂಗೇನೆ. ಗಿಲ್ಲಿ ಅಂತ ಓವರಾಗಿ ಮಾತಾಡ್ತಾನೆ. ಚಂದ್ರಪ್ರಭನೂ ಏನು ಎಂಟರ್ಟೈನ್ಮೆಂಟ್ ಕೊಡ್ತಾ ಇಲ್ಲ. ಉಳಿದವ್ರನ್ನಷ್ಟೇ ನಮಗೆ ಅಷ್ಟೊಂದು ಇಷ್ಟ ಆಗ್ತಾ ಇಲ್ಲ ಆ್ಯಕ್ಚುಲಿ. ಮತ್ತು ಬೇರೆ ಒಂದು ಬ್ಯಾಚ್ ತರೋದು ಒಳ್ಳೆಯದು. ಜಾಹ್ನವಿ, ಧನುಷ್ ಗೌಡ ಮತ್ತು ರಕ್ಷಿತಾ ಇರಲಿ. ಆಮೇಲೆ ಉಳಿದವರು ಯಾರೋ ಹೋದ್ರು ಒಂದೇ, ಇದ್ದರೂ ಒಂದೇ ಅವರು. ಇವರು ಹೊಸಬ್ರನ್ನ ತರೋದಿದ್ರೆ ಒಳ್ಳೆಯದು. ಮತ್ತು ಸ್ವಲ್ಪ ಜನನ್ನ ಎಕ್ಸ್ಚೇಂಜ್ ಮಾಡಬೇಕು. ಇವರೆಲ್ಲ ಸ್ವಲ್ಪ ಬೋರಿಂಗ್ ಅನ್ನಿಸ್ತಾ ಇದ್ದಾರೆ. ನೋಡೋಣ ಯಾರಾದರೂ ಹೊಸಬ್ರು ಬರ್ತಾರೆ. ಲಾಸ್ಟ್ ಟೈಮು ಹೀಗೆ ಜಗದೀಶ್ ಹೋದ್ಮೇಲೆ ಹನುಮಂತು ಬಂದ, ಅದೇ ಥರ ಮತ್ತೆ ಯಾರಾದರೂ ಹೊಸಬ್ರು ಬಂದರೆ ಒಳ್ಳೆಯದು. ಯಾಕಂದರೆ ಎಷ್ಟೊಂದು ಜನ ಇದ್ದಾರೆ, ಅದರಲ್ಲಿ 3 ಜನ ಮಾತ್ರ ಓಕೆ ಅನ್ನಿಸ್ತಾ ಇದ್ದಾರೆ. ಮತ್ತೊಂದು 2-3 ಜನನೂ ಓಕೆ ಆಗ್ಬೋದಷ್ಟೇ. ಆದರೆ ಉಳಿದವರೆಲ್ಲ ಸ್ವಲ್ಪ ಬೋರಿಂಗ್ ಆಗಿದ್ದಾರೆ. ಹಾಗಾಗಿ ಮತ್ತೆ ಹೊಸ ಜನರನ್ನ ತಂದರೆ ಒಳ್ಳೆಯದು. ನೋಡೋಣ. ಈ ರಕ್ಷಿತಾ ಶೆಟ್ಟಿ ಏನೇನೋ ಮಾಡ್ತಾಯಿದ್ದಾಳೆ. ಅವಳು ರಾತ್ರಿಗೆ ಅವಳಿಗೆ ಮಲಗದಲ್ಲಿ ನಿದ್ದೆ ಬಂದಾಗ ಓಡಾಡೋ ಕಾಯಿಲೆ ಇದೆಯೋ ಏನೋ ಗೊತ್ತಿಲ್ಲ. ಅದೇನೋ ಹೇಳ್ತಾಯಿದ್ರು. ಇವಳು ಒಬ್ಬೊಬ್ಬಳೆ ಮಾತಾಡ್ತಾಳೆ, ಏನೋ ಸಾಂಗ್ ಹೇಳ್ತಾಳೆ, ಡ್ಯಾನ್ಸ್ ಮಾಡ್ತಾಳೆ ಅಂತ. ಅದು ಅವಳು ನಿಜವಾಗ್ಲೂ ಮಾಡಿದ್ದಾಳ ಅಥವಾ ಓವರ್ ಆ್ಯಕ್ಟಿಂಗ್ ಮಾಡ್ತಾವಳ? ಒಂದೊಂದು ಸಲ ಸ್ವಲ್ಪ ಓವರ್ ಆ್ಯಕ್ಟಿಂಗು ಮಾಡ್ತಾಳವಳು, ಗೊತ್ತಿಲ್ಲ. ಆದರೂ ಅವಳಿಂದ ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗ್ತಾಯಿದೆ. ಆದರೆ ಅವಳಿಗೆ ಅಷ್ಟೊಂದು ಬುದ್ಧಿ ಇಲ್ಲ. ಯಾರು ಹೋಗ್ಬೇಕಂದ್ರೆ ಜಾಹ್ನವಿ ಹೋಗ್ಬೇಕಂತಾಳೆ. ಜಾಹ್ನವಿ ಆ್ಯಕ್ಚುಲಿ ಮನೇಲಿದ್ದರೆ ಒಳ್ಳೆಯದು. ಯಾಕಂದರೆ ಅವಳು ನೋಡೋಕ್ಕೂ ತುಂಬ ಚೆನ್ನಾಗಿದ್ದಾಳೆ. ಮನೆಗೆ ಒಂದು ಲಕ್ಷಣ ಅವಳಿದ್ರೇ. ಆಮೇಲೆ ಅವಳು ಆಟನೂ ಚೆನ್ನಾಗಿ ಆಡ್ತಾಳೆ, ಪರವಾಗಿಲ್ಲ. ಆ ಥರ ಲೇಝಿನೆಸ್ ಏನಿಲ್ಲ. ಅವಳು ಡ್ರೆಸ್ಸಿಂಗು ಎಲ್ಲ ತುಂಬ ಚೆನ್ನಾಗಿದೆ. ಅವಳು ಇರಲಿ ಇಲ್ಲಿ.